ಅದನ್ನು ಟೇಸ್ಟ್ ಮಾಡ್ಕೊಂತ ಯಾವ ಥರ ಆಗ್ಯದ ಬಟರ್ ಹಾಕಿ ಸಿಕ್ತಾವ ಬಟ್ರಿ ಆಗ್ಯದ. ಬ್ರೆಡ್ ಏನೈತಲ್ಲ ಚಂದ ಹುರ್ಕೊಳ್ಳೋ ಮತ್ತು ಅಂದ್ರೆ ಟೋಸ್ಟ್ ಟೈಪ್ ಮಾಡ್ಕೊಳ್ಳೋ ಮತ್ತು ಕ್ರಿಸ್ಪಿ ಆಗ್ಬೇಕಲ್ಲ ನಮ್ಗೆ. ಅಷ್ಟಕ್ಕೂ ಜಾಸ್ತಿಯಾಗಿ ನಾನು ಟೊಮೊಟೊ ಕೆಚಪ್ ಹಚ್ಕೋತೀನಿ. ಅಂದರೆ ನಾನು ಅದಕ್ಕೆ ಒಳಗೆ ಚೀಸ ತೊಗೊಂಬಂದಿಲ್ಲ, ಜಸ್ಟ್ ಟೊಮೊಟೊ ಸಾಸ ಆ್ಯಂಡ್ ಆಲೂಗಡ್ಡೆದ ಒಂದಿಷ್ಟು ಗ್ರೇವಿ ಅದು ಹಾಕಿ ಮಾಡ್ಕೊಂಡು ತಿಂದ್ರೆ ಅಂತ ನಾನು ಅನ್ಕೊಂಡು ಬಂದೀನಿ. ಸ್ಯಾಂಡ್ವಿಚ್ ತಿಂದ ಮತ್ತೊಬ್ಬ ಸಸ್ಯನೇ ಆಗಲಿಲ್ಲ, ಸಿಕ್ಕಾಪಟ್ಟೆ ಹೆವಿ ಆಯ್ತದ. ನಾವು ಸ್ಯಾಂಡ್ವಿಚ್ ತಿಂದು ಪೂರ ಇಲ್ಲಿ ಬಂದಂಗೆ ಆಯ್ತು ಫುಲ್ಲ. ಅದಕ್ಕೆ ಐತಲ್ಲ ಮತ್ತೊಬ್ಬ ರೈಸ್ ತಿನ್ನಲಿಲ್ಲ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ತಬ್ಬಡ ಎದ್ದು ಇವಾಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಳಕತ್ತೀನಿ. ಬ್ರೇಕ್ಫಾಸ್ಟ್ ಒಳಗೆ ಏನಪ್ಪ ಅಂದ್ರೆ ಅದೇ ನಾರ್ಮಲ್ ರೈಸ್ ಆ್ಯಂಡ್ ಗೈಸ್ ನಿನ್ನೆ ನೈಟ ಸ್ಯಾಂಡ್ವಿಚ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬ್ರೆಡ್ ತಂದಿದ್ದೆ ಸ್ಯಾಂಡ್ವಿಚ್ ಮಾಡ್ಕೊಳಕ. ಬಟ್ ನಾನು ಮಾಡ್ಕೊಂಡಿಲ್ಲ ಸ್ಯಾಂಡ್ವಿಚ್, ಅದನ್ನಿಂತ ಸಂಜೆ ಮಾಡ್ಕೊಂಬಂತ ಸ್ಯಾಂಡ್ವಿಚ್. ಅದಕ್ಕೆ ಒಂದಿಷ್ಟು ಆಲೂಗಡ್ಡೆ ಬೇಕು, ಆಲೂಗಡ್ಡೆ ತೊಗೊಂಬರ್ಮಂತ ಸಂಜೆ ಹೋಗ್ಯಾರ. ಸಂಜೆ ಚಂದ ಐತಲ್ಲ ಸ್ಯಾಂಡ್ವಿಚ್ ಮಾಡ್ಕೊಂಬತ್ತು ಸಂಜೆ ಏಕ್ ನಂಬರ್ ಅನ್ನೋರಂಗೆ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನುವ ಬನ್ನಿ. ಇವಾಗ ಐತಲ್ಲ ಫಟಾಫಟ ಸ್ವಲ್ಪ ಊಟ ಮಾಡ್ಬೇಕು. ಸ್ವಲ್ಪ ಹಸುವ ಸಿಕ್ಕಾಪಟ್ಟೆ ಅದಕ್ಕೆ. ಆ್ಯಂಡ್ ಇವತ್ತು ಒಂದಿಷ್ಟು ಹಂಗೆ ಹೊರಗಡೆ ಹೋಗಿರ್ಬೇಕು, ಕೆಲಸಗಳದಾವ. ಅದಕ್ಕೆ ಲೆಟ್ಸ್ ಗೋ ಫಟಾಫಟ ಎಲ್ಲ ಮುಗಿಸೋಮಂತ ಎಲ್ಲ ಮಾಡಮಂತ ಬನ್ನಿ ಹೋಗುವಾಗ. ಗೈಸ್ ಸಂಜೆ ತನಕ ಮನೇಲೆ ಬಿದ್ದು ಏನು ಕೆಲಸ ಮಾಡ್ಲಾರ್ದು ಬರೀ ಬೆಡ್ ಮೇಲೆ ಬಿದ್ದು ಒದ್ದಾಡಿ ಇವಾಗ ಸ್ವಲ್ಪ ನೈಟಿಗೆ ರೆಡಿ ಆಗಿದೆ. ಸ್ವಲ್ಪ ಹೊರಗಡೆ ಹೋಗ್ಬೇಕು, ಯಾಕಪ್ಪ ಅಂದರೆ ಸ್ವಲ್ಪ ಕೆಲಸ ಅದ ಅದಕ್ಕೆ. ಆ್ಯಂಡ್ ಬರುವಾಗ ಐತಲ್ಲ ಒಂದಿಷ್ಟು ಜನ ಸಾಮಗ್ರಿಗಳು ತೊಗೊಂಬರಮಂತ, ತರಕಾರಿ ಇಲ್ಲಲ್ಲ ಅದಕ್ಕೆ. ಆ್ಯಂಡ್ ಏನೇನು ನನಗೆ ಬೇಕಾಗಿದೆ ತಿಳಿದಿಲ್ಲ, ಅದ್ರ ಸಲುವಾಗಿ ಅದಕ್ಕೆ ಏನೇನು ಸಾಮಾನು ಬೇಕಲ್ಲ ಅವ್ನು ತೊಗೊಂಬರಮಂತ. ಲೆಟ್ಸ್ ಗೋ ಗೈಸ್ ಇವಾಗ ಹೋಗುವ ಫಟಾಫಟ ತಳಕ್ಕೆ ಹೋಗಿ ತೊಗೊಂಬರಮಂತ. ಆ್ಯಂಡ್ ನಮ್ಮ ರಾಜವಲಿದು ಬರತಾನ, ನಮ್ಮ ರಾಜವಲಿ ಕರ್ಕೊಂಡು ಹೋಗಿ ಬರಮಂತ ಬನ್ನಿ. ಫಟಾಕ್ಸೆ ಹೋಗಿ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಬರಮಂತ. ಥಂಡಿ ಚಿಕ್ಕವಡೆ ಚಳಿ ಅದ, ಅದ್ರ ಚಳಿ ಅಂತೇಳಿಗೆ ಸ್ವೆಟರ್ ಹಾಕೊಂಡು ರೆಡಿ ಆಗಿನಿ. ದಿನ ಮಾಮೂಲಿ ನಾರ್ಮಲ್ ಹೋಗ್ತಿದ್ದೆ, ಇವಾಗ ಥಂಡಿ ದಿನೇ ಜಾಸ್ತಿ ಆಗ್ತಾಯಿದೆ. ಅದ್ರ ಸಲುವಾಗಿ ಅಂತೇಳಿಕೆ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿ ಅನ್ನೋರಂಗೆ. ಯಾಕಪ್ಪ ಅಂದರೆ ನಾವು ವಿಡಿಯೋಸ್ ಮಾಡೋರು ಡೈಲಿ ಅದಕ್ಕೆ ನಾವು ಹೆಲ್ದೇ ಇರಬೇಕು. ನಿದ್ದೆ ಅಂತೀವಿ ಸ್ವಲ್ಪ ಚೆಂದಾಗ್ಯದಲ್ಲ, ಹಂಗೆ ಸ್ವಲ್ಪ ಇದನ್ನು ಸ್ವಲ್ಪ ಹಿಂಗೆ ಸ್ಟೇಬಲ್ ಐತಂದ್ರೆ ನಾವು ಚೆನ್ನಾಗಿ ವಿಡಿಯೋ ಹಾಕ್ಲಿಕ್ಕೆ ಬರೋದು. ಬನ್ನಿ ಫಟಾಫಟ ತಳಕ್ಕೆ ಹೋಗಿ ಬರುವಂತ. ಲೆಟ್ಸ್ ಗೋ. A few inches later. ಗೈಸ್ ಎಲ್ಲ ಹೊರಗಡೆ ತಿರುಗಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆ ಬಂದು ಒಂದಿಷ್ಟು ಇಲ್ಲಿ ಆಲೂಗಡ್ಡೆ ಕುದಿಲಿಕ್ಕೆ ಇಟ್ಟಿನಿ. ಆ್ಯಂಡ್ ಗೈಸ್ ಬೇಕಾಗಿರೋ ಸಾಮಾನ್ಯ ತಿಳಿದಿಲ್ಲ, ಅಂದರೆ ನಾನು ಅದಕ್ಕೆ ಒಳಗೆ ಚೀಸ ತೊಗೊಂಬಂದಿಲ್ಲ, ಜಸ್ಟ್ ಟೊಮೊಟೊ ಸಾಸ ಆ್ಯಂಡ್ ಆಲೂಗಡ್ಡೆದ ಒಂದಿಷ್ಟು ಗ್ರೇವಿ ಅದು ಹಾಕಿ ಮಾಡ್ಕೊಂಡು ತಿಂದ್ರೆ ಅಂತ ನಾನು ಅನ್ಕೊಂಡು ಬಂದೀನಿ. ಅದಕ್ಕೆ ಆ್ಯಂಡ್ ಅದು ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಬ್ರೆಡ್ ಜಾಮ್ ತಿಂದ್ರೆ ಆಯ್ತದಲ್ಲಿಗೆ ಬ್ರೆಡ್ ಜಾಮ್ ಕೊಡ್ತಾ ಬಂದೀನಿ. ನೋಡ್ರಿ ಇಲ್ಲಿ ಬ್ರೆಡ್ ಜಾಮ್ ಪಾಕೆಟ್ ಅಂದರೆ ಬಾಕ್ಸ್ ತಗೋದ್ರೆ ಬಾಕ್ಸ್ನ ವೇಸ್ಟ್ ಮಾಡ್ತೀನಿ. ಮತ್ತು ನನಗೆ ಗೊತ್ತು ಒಂದೇ ಸರ್ತಿ ಯೂಸ್ ಮಾಡ್ತೀನಿ, ಮತ್ತು ಪೀಸ್ ಯೂಸ್ ಮಾಡಲ್ಲ. ಅದಕ್ಕೈತಲ್ಲ ನಾನು ಜಸ್ಟ್ ಪಾಕೆಟ್ ತಂದೀನಿ. ಬನ್ನಿ ಇವಾಗ ಬ್ರೆಡ್ ಜಾಮ್ ಮಾಡ್ಕೊತೀನಿ. ಮತ್ತು ಒಂದು ಕಡಾಯಿ ತೊಗೊಂಡಿನಿ, ಕಡಾಯಿಗೆ ಬೆಂಕಿ ಹಚ್ಚಿನಿ, ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದು ಕಾಯನ ಉಳ್ಳಾಗಡ್ಡೆ, ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಮಾಡ್ಕೊಂಡಿನಿ. ಅದ್ರ ಜೊತೆ ಐತಲ್ಲ ಸ್ವಲ್ಪ ಒಂದಿಷ್ಟು ಆರಿಗಾನೋ ಹಾಕಲಾತೀನಿ, ಆರಿಗಾನೋ ಚಿಲ್ಲಿ ಫ್ಲೇಕ್ಸಿಂದು. ಆ ಸೈಡ್ ಬಿಗ್ ಬಾಸ್ ನೋಡ್ತಾ ಈ ಕಡೆ ಅಡುಗೆ ಮಾಡೋದು. ಬಿಗ್ ಬಾಸ್ನ ವಾಯ್ಸ್ ಬರ್ಬೋದು, ನಿಮ್ಗೆ ಕೇಳಿಸ್ಬೋದು. ಸುದೀಪ್ ಸರ್ ವಾಯ್ಸ್ ಮತ್ತು ಕಂಟೆಸ್ಟೆಂಟ್ಸ್ ವಾಯ್ಸ್. ಯಾಕಪ್ಪ ಅಂದ್ರೆ ನಾನು ಮಾಡಕತ್ತೀನಿ, ಆ ಕಡೆ ನೋಡಕತ್ತೀನಿ. ಬಿಗ್ ಬಾಸ್ ನೋಡ್ತಾ ಈ ಕಡೆ ಅಡುಗೆ ಮಾಡತ್ತೀನಿ. ಗೈಸ್ ಇವಾಗ ಕಾಯನ ಇದು ಬ್ರೆಡ್ ಏನೈತಲ್ಲ ಚಂದ ಹುರ್ಕೊಳ್ಳೋಮಂತ, ಅಂದ್ರೆ ಟೋಸ್ಟ್ ಟೈಪ್ ಮಾಡ್ಕೊಳ್ಳೋಮಂತ. ಕ್ರಿಸ್ಪಿ ಆಗ್ಬೇಕಲ್ಲ ನಮ್ಗೆ. ಗೈಸ್ ಟೋಸ್ಟ್ ಅಂತ ಮಾಡ್ಕೊಳಕ್ಕೆ ಹೋಗಿ ಇಲ್ಲಿ ನೋಡ್ರಿ, ಇಲ್ಲಿ ಪೂರ ಹೊಚ್ಚೆ ಬಿಟ್ಟು ಒಂದಿಷ್ಟು ಇರಲ್ಲ, ಬರೀ ಏನು ಮಾಡೋಕ್ಕಲ್ಲ ಅದನ್ನೇ ಮಾಡ್ಕೋಬೇಕೀಗ. ಒಂದಿಷ್ಟು ಟೊಮೊಟೊ ಸಾಸ್ ಹಾಕೋತೀನಿ ಸ್ಯಾಂಡ್ವಿಚ್ಚಿಗೆ. ಗೈಸ್ ಅದು ರೆಡಿ ಆಗಿ ಇದಕ್ಕೈತಲ್ಲ ಹೇಗಾರು ಮಾಡ್ಕೊಂಡಿಲ್ಲ ಆಲೂಗಡ್ಡೆ ಇದು ಹಾಕ್ಕೊಂಡು ಚೀಸ್ ಸ್ಲೈಸ್ ಬರ್ತದ, ಅದು ಹಾಕ್ಕೊಂಡು ಅಂದ್ರೆ ಅನ್ಹೆಲ್ದಿ. ಇಷ್ಟೇ ಹಾಕೊತೀನಿ ಅಂದ್ರೆ ಹೆಲ್ದಿ. ಇದು ನನ್ನ ಅನಿಸಿಕೆ, ಯಾರಿಲ್ಲ ಇದೆಲ್ಲ. ಯಾಕಪ್ಪ ಅಂದ್ರೆ ಇಷ್ಟೇ ಮಾಡ್ಕೊಂಡು ಅಂದ್ರೆ ಹೆಲ್ದಿ ಅನ್ಸುತ್ತೆ.
ಯಾಕಂದ್ರೆ ಬರೀ ಇದ್ರೆ ಏನೂ ಅನ್ಹೆಲ್ದಿ ಫುಡ್ ಇಲ್ಲ. ಆಲೂಗಡ್ಡೆ ಇದ್ದೀನಿ ಅದಕ್ಕೆ ಅದ್ರ ಮೇಲೆ ಐತಲ್ಲ ಶಿಸ್ತಾಗಿ ಒಂದು ಬ್ರೆಡ್ ಇಟ್ಬಿಡೋದು. ಗೈಸ್ ಇವಾಗ ಸ್ಯಾಂಡ್ವಿಚ್ ಮಾಡ್ಕೊಂಡು ನೋಡು ಅದಕ್ಕೆ ತಳಗ ಶಿಸ್ತಾಗಿ ಬಟ್ರ್ ಹಚ್ಚ ಮತ್ತು ಗೈಸ್ 1 ನಂಬರ್ ಮಾಡ್ಕೊಂಡಿನಿ ನೋಡಿರಿ ಸ್ಯಾಂಡ್ವಿಚ್ ನೋಡಿರಿ ಅದನ್ನು ಟೇಸ್ಟ್ ಮಾಡ್ಕೊಂತ ಯಾವ ಥರ ಆಗ್ಯದ ಬಟರ್ ಹಾಕಿ ಸಿಕ್ಕಾಬಿಟ್ಟು ಬಟ್ರ್ ಆಗ್ಯದ. ವಾವ್ ಫ್ಯಾಂಟಾಸ್ಟಿಕ್. ಗೈಸ್ ನಾನು ಸ್ಯಾಂಡ್ವಿಚ್ ತಿಂತಾ ಇದ್ದೀನಲ್ಲ ಅದ್ರ ಜೊತೆ ಒಂದಿಷ್ಟು ಚಹಾ ಇದ್ರೆ 8 ನಂಬರ್ ಟೇಸ್ಟ್ ಅಂತೇಳಿ ಅಂದ್ಕೊಂಡು ಇವಾಗ ಚಹಾ ಮಾಡ್ಕೊಳತ್ತೀನಿ. ಮಸ್ತ್ ಚಹಾ ಮತ್ತು ಸ್ಯಾಂಡ್ವಿಚ್ ಥೊಡೆ ಮತ್ತು ತೊಗೊಬೇಡ ತಿಂದ್ಕೆ ಒಂದಿಷ್ಟು ಐತೆ ಲಾಸ್ಟ್ ಒಂದು ಸ್ವಲ್ಪ ರೈಸ್ ಸಾಂಬಾರು ಅದು ಅದನ್ನು ತಿಂದು ಮಲ್ಕೊಂಬಿಡ ಮತ್ತು ಅಷ್ಟೇ ನಮ್ಮ ಕೆಲಸ ಏನಿಲ್ಲ. ಬನ್ನಿ ಫಟಾಫಟ ತಳಕ್ಕೆ ಇವಾಗ ಚಹಾ ಮಾಡ್ಕೊಳತ್ತೀನಿ. ಚಹಾ ಮತ್ತು ಸ್ಯಾಂಡ್ವಿಚ್ ತಿನ್ನುವ. ಸ್ಯಾಂಡ್ವಿಚ್ ಮಸ್ತ್ ಆಗ್ಯಾವ. ಅದ್ರೊಳಗೆ ಒಂದಿಷ್ಟು ಏನೋ ಚೀಸ್ ಸ್ಲೈಸ್ ಇರ್ತೈತೆ ರೆಸ್ಟೋರೆಂಟಿಗೆ ಹಿಂಗೆ ಅಂತಾರೆ ಸೈಡ್ ಹೋಗ್ಬಿಡ್ತೀನಿ ನೋಡಿರಿ ರೆಸ್ಟೋರೆಂಟಿಗೆ ಎಕ್ಸ್ಗೋ ಹೊರಬಡಕೈತೀನಿ ಅದು ತಿನ್ಕರೆ ಸೀಟ್ ನಿಂತೀನಿ ನೋಡಿರಿ. ಬಿಗ್ ಬಾಸ್ ನೋಡೋದು ಬಿಗ್ ಬಾಸ್ ನೋಡ್ತಾ ತಿಲ್ಲತ್ತೀನಿ ಅದಕ್ಕೆ. ಗೈಸ್ 1 ನಂಬರ್ ಅದ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ತಿನ್ನೋ ಮತ್ತೊಬ್ಬ ಸಸುನೇ ಆಗಲಿಲ್ಲ. ಸಿಕ್ಕಾಪಟ್ಟೆ ಹೆವಿ ಆಯ್ತದ. ನಾವು ಸ್ಯಾಂಡ್ವಿಚ್ ಪೂರ ಇಲ್ಲಿ ಬಂದಂಗೆ ಆಯ್ತು ಫುಲ್ಲ. ಅದಕ್ಕೆ ಐತಲ್ಲ ಮತ್ತೊಬ್ಬ ರೈಸ್ ತಿನ್ನಲಿಲ್ಲ ನಾನು. ಅದಕ್ಕೆ ಜಸ್ಟ್ ಸ್ಯಾಂಡ್ವಿಚ್ ತಿಂದು ಊಟ ಮುಗಿಸ್ಕೊಂಬಿಟ್ಟೆ. ಯಾಕಪ್ಪ ಅಂದರೆ ಜಾಸ್ತಿ ತಿಂದು ಮತ್ತೊಬ್ಬ ಹೊಟ್ಟೆ ಕೆಡ್ಸ್ಕೊಳ್ಳೋದು ಬೇಡ ಅಂತೇಳಿದ್ರೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟೇ ತಿನ್ನಬೇಕು, ಸ್ವಲ್ಪ ತಿನ್ಬೇಕು ಅಂತೇಳಿ ಅಂದ್ಕೊಂಡು ಸ್ವಲ್ಪ ತಿನ್ನೋಕ್ಕೆ ಮುಗಿಸ್ಬಿಟ್ಟೆ ನಾನು. ಯಾಕಪ್ಪ ಅಂದ್ರೆ ಸುಮ್ಮನೆ ಜಾಸ್ತಿ ಬೇಡ ಅಂತೇಳಿದ್ರೆ ಹೊಟ್ಟೆ ತುಂಬ ಆಯಿತು. ಹೊಟ್ಟೆ ಪೂರ ಪ್ಯಾಕ್ ಹಾಕೊಂಡು ಹೋಯ್ತು. ಅಷ್ಟು ತಿಂದೀನಿ ಇವಾಗ. ಅದಕ್ಕೆ ಗೈಸ್ ಬನ್ನಿ ಇವಾಗ ಐತಲ್ಲ ಏನಿಲ್ಲ ಡೈರೆಕ್ಟ್ ಮಾಡ್ಕೊಂಬಿಡೋದು. ಎಲ್ಲ ನಮ್ಮ ವರ್ಕ್ ಅಂತ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಮಾಡ್ಕೊಂಡೆ ಲಾಸ್ಟಿಗೆ ವೀಡಿಯೋ ಮಾಡಕತ್ತೀನಿ ನಾನು. ಓಕೆನಾ? ಮತ್ತೇನಿಲ್ಲ ಇವತ್ತು ನಮ್ಮ ಸ್ವೀಟಿ ನೋಡ್ರಿ ಇಲ್ಲಿ ಕಾಡ್ತಾಳೆ. ಕೆಳಗೆ ಬಿಟ್ಟರೆ ಮ್ಯಾಲೆ ಇರ್ತಾಳೆ, ಮ್ಯಾಲೆ ಬಿಟ್ಟರೆ ಕೆಳಗೆ ಇಳಿತಾಳೆ. ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ ಯಾಕಪ್ಪ ಅಂದರೆ ಜಾಸ್ತಿ ಏನು ಮಾತಾಡೋಲ್ಲ. ಆ್ಯಂಡ್ ನೀವು ಅನ್ಕೋತಿರ್ಬೋದು ಸಿಕ್ಕಾಪಟ್ಟೆ ಜನ ಅನ್ಕೊಳ್ಳೋ ಹೋಗ್ತಿರ್ತೀರಿ. ಮೊದಲಿನ ಬ್ಲಾಗ್ಗಳು ಬೇರೆ ಥರ ಇದ್ದು ಏನು ಬ್ಲಾಗ್ಗಳು ಬೇರೆ ಥರ ಅದಾವೆ. ಬರೀ ಅಡುಗೆ ಮಾಡ್ತಾನೆ ತಿಂತಾನೆ ತಿಳಿಕೆ. ಹೌದು ನಾನು ಹೊಟ್ಟೆಗೆ ನಾ ತಿಲ್ಲಕತ್ತೀನಿ. ಯಾಕಪ್ಪ ಅಂದ್ರೆ ನಾವು ಹೊಟ್ಟೆ ತಿನ್ನೋದು ಮಾಡಿದ್ದು ನಾವು ಮಾಡ್ಕೊಳಕತ್ತಿದ್ದೀರ ನೀವು ತೋರಿಸ್ಬೇಕಲ್ಲ. ಅದ್ರ ಸಲುವಾಗಿ ಅಂತೇಳಿಕೆ ಸುಮ್ಮನೆ ಜಸ್ಟ್ ನಿಮ್ಗೆ ಮಾಡಿ ಅದೈತಲ್ಲ ಅದನ್ನು ನಿಮ್ಗೆ ತೋರಿಸ್ತಾ ಇರ್ತೇನೆ ಅಷ್ಟೇ, ಮತ್ತೇನಿಲ್ಲ ಜಾಸ್ತಿ. ನಾನು ಏನು ಮಾಡ್ಕೊಲೇಬೇಕಂತ ಮಾಡ್ಕೊಳ್ಳೋದು ಇನ್ನಿ ಬ್ಲಾಗ್ದವನು ಹೇಳೀನಿ. ನಾನು ತಿನ್ನಕ್ಕಂತೇಳಿಗೆ ಮಾಡ್ಕೋತೀನಿ. ಅದನ್ನೈತೆ ನಿಮ್ಮ ಜೊತೆ ಹಂಚ್ಕೋತೀನಿ. ಡೈಲಿ ನಾನು ಇದೇ ಥರ ವೆರೈಟಿ ಮಾಡ್ಕೊಳ್ಳೋದು. ಬಟ್ ಇಷ್ಟು ದಿನ ತೋರಿಸಿರಲಿಲ್ಲ, ಇವಾಗ ತೋರ್ಸಕತ್ತೀನಿ ಅಷ್ಟೇ. ಆ್ಯಂಡ್ ಕಾಲೇಜ್ ಅಂತೂ ಕಂಪ್ಲೀಟ್ ಆಗ್ಯದ. ಮತ್ತು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಯಾರು ಫ್ರೆಂಡ್ಸ್ ಜೊತೆ ಹೋಗಲ್ಲ, ಇಲ್ಲಿ ಹೋಗೋದ್ರೆ ನಮಗೆ ರಾಜವಳಿ ಜೊತೆ ಮತ್ತು ನಮ್ಮ ಟೈಗರ್ ಜೊತೆ ಸ್ವಲ್ಪ ತಿರುಗಾಡ್ತೀನಿ ಹೊರಗೆ. ತಿರುಗಾಡ್ಬಿಟ್ಟು ಮತ್ತೊಬ್ಬ ಸಿಲಿಗೆ ಮನೆಗೆ ಬರೋದು ಅಷ್ಟೇ ಆಗುತ್ತೆ. ಅದ್ರ ಸಲ ಅಂತ ಹೇಳಿಕೆ ಶಿಸ್ತು ಮನೇಲೆ ಮಾಡ್ಕೊಂಡು ತಿನ್ನೋದು. ಮುಂದೆ ಏನೊಂದು ಸ್ವಲ್ಪ ದಿನ ಹೋಗಲಿ ಫ್ಯಾಮಿಲಿ ಅಂತ ಹೇಳ್ತಾರೆ. ಫ್ಯಾಮಿಲಿ ಜೊತೆ ಮತ್ತು ಬ್ಲಾಗ್ಗಳು ಅಂತ ಹೇಳ್ತಾ. ಓಕೆ ಗೈಸ್ ಇವತ್ತಿನ ನೋಡಿ ಇಲ್ಲಿ ಏನು ಮಾಡ್ತಾರೆ ಯಾವ ಎಲ್ಲರಿಗೂ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾವುದಾದ್ರೂ ರೆಸಿಪಿಗಳು ನಿಮಗೆ ಗೊತ್ತಿದ್ರೆ ಅಂದ್ರೆ ಆ್ಯಂಡ್ ಆ ರೆಸಿಪಿಗಳು ನನ್ನ ಕೈಯಿಂದ ನೀವು ರೆಸಿಪಿನ ಅದನ್ನು ಮಾಡಿಸ್ಬೇಕಂತ ಏನಾದರೂ ಪ್ಲ್ಯಾನ್ ಇತ್ತಂದ್ರೆ ಅದನ್ನು ಕಮೆಂಟ್ ಮಾಡಿರಿ ಯಾವ ರೆಸಿಪಿ ಅಂತ. ಅದನ್ನೈತೆ ನಾನು ಸರ್ಚ್ ಮಾಡಿ ನಿಮಗೋಸ್ಕರ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತೀನಿ ಅಂತ ನಾನು. ಅಂದರೆ ನಿಮಗೆ ಮಾಡೋಕ್ಕೆ ತೋರಿಸಲ್ಲ, ನಾ ಟ್ರೈ ಮಾಡ್ತೀನಿ. ಯಾವುದಾದ್ರೂ ಬೆಸ್ಟ್ ರೆಸಿಪಿನ ಕಾಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಜನ ಅಂತ ವೀಡಿಯೋಸ್ ನೋಡ್ತಿಲ್ಲ ಐ ನೋ, ಬಟ್ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಜನ ನೋಡ್ತಾರೆ ಅವ್ರಿಗೆಲ್ಲ ಸುಮ್ಮನೆ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ನೋಡಿ ಏನು ಮಾಡ್ತೀನಿ. ಮತ್ತೆ ನಾಳೆ ನಡೆಸಿಕೊಳ್ಳಿವ್ರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.